ಚಂಡಮಾರುತದ ಅಬ್ಬರ ಜೋರಾಗಿದ್ದು ಮಂಗಳೂರಿನಲ್ಲೂ ಸೈಕ್ಲೋನ್ನ ಎಫೆಕ್ಟ್ ತಟ್ಟಿದೆ. ಮಂಗಳೂರು ನಗರದಲ್ಲಿ ಮೇಘಸ್ಫೋಟದ ಆತಂಕ ಶುರುವಾಗಿದೆ. ಭಾರೀ ಮಳೆಗೆ 3 ಮನೆಗಳ ಕಾಂಪೌಂಡ್ ಕುಸಿದಿದೆ. ಏಕಾಏಕಿ ನುಗ್ಗಿ ಬಂದಂತಹ ಮಳೆ ನೀರಿನಿಂದ ಅನಾಹುತ ಆಗಿದೆ. ಮಂಗಳೂರಿನಲ್ಲಿ ಕಾಂಪೌಂಡ್ ಒಡೆದು ಮಳೆ ನೀರು ನುಗ್ಗಿದೆ. ಏಕಾಏಕಿ ನುಗ್ಗಿ ಬಂದಂತಹ ಮಳೆ ನೀರಿನಿಂದ ಆಗಿರೋ ಅನಾಹುತ ಇದು. ಮಂಗಳೂರಿನಲ್ಲಿ ಮನೆ ಮುಂದೆ ನದಿಯಂತೆ ನೀರು ಹರಿತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ನೀವು, ರಭಸವಾಗಿ ಹರಿತಾ ಇರುವಂತಹ ನೀರು ಮನೆ ಮುಂದೆ, ಮನೆಯ ಒಳಗಡೆ, ಪಾರ್ಕಿಂಗ್ ಮಾಡುವಂತಹ ಜಾಗದಲ್ಲಿ ನೀರು ತುಂಬಿಕೊಂಡಿದೆ. ಕರಾವಳಿಯಲ್ಲೂ ಕೂಡ ಫೆಂಗಲ್ ಆರ್ಭಟಿಸ್ತಾ ಇದ್ದು ಜನರು ಆತಂಕದಲ್ಲಿದ್ದಾರೆ. ಫೆಂಗಲ್ ಚಂಡಮಾರುತದ ಅಬ್ಬರದ ಕಾರಣದಿಂದಾಗಿ ಆ ಕರಾವಳಿ ಭಾಗದಲ್ಲಿ ಮಂಗಳೂರಿನಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಅನೇಕ ಕಡೆಗಳಲ್ಲಿ ಅವಘಡಗಳು, ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಮಂಗಳೂರು ನಗರ ಭಾಗಕ್ಕೆ ನಾವು ಹೋಲಿಕೆ ಮಾಡಿದರೆ, ಮಂಗಳೂರು ನಗರ ಭಾಗದ ಕರಂಗಲ್ಪಾಡಿಯ ಸಿಜಿ ಕಾಮತ್ ರಸ್ತೆ ಏನಿದೆ, ಈ ಭಾಗದಲ್ಲಿ ಕೂಡ ಅಷ್ಟೇ ಒಂದು ಖಾಸಗಿ ಅಪಾರ್ಟ್ಮೆಂಟ್ನ ಒಳಭಾಗದಿಂದ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಒಳಭಾಗಕ್ಕೆ ನುಗ್ಗಿ ಬೇರೆ ಅದರ ಸುತ್ತಮುತ್ತ, ಅಪಾರ್ಟ್ಮೆಂಟ್ನ ಸುತ್ತಮುತ್ತ ಇರುವಂತಹ ಮನೆಗಳೇನಿದೆ ಅದರ ಮನೆಗಳ ಕಾಂಪೌಂಡ್ ವಾಲ್ಗಳನ್ನು ಛಿದ್ರಗೊಳಿಸಿ ಮನೆಯ ಒಳಭಾಗಕ್ಕೆ ನೀರು ನುಗ್ಗಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಅಂದ್ರೆ ಈ ಭಾಗದಲ್ಲಿ ಒಂದು ಮೇಘಸ್ಫೋಟದ ಮಾದರಿಯಲ್ಲಿ, ಯಾಕಂದ್ರೆ ಮಳೆ ರಾತ್ರಿ ನಿನ್ನೆ ಸುಮಾರು ಒಂದು ಮಧ್ಯಾಹ್ನದಿಂದ ಕೆಲವೊಂದು ಹಲವು ಭಾಗಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದು, ನಿರಂತರವಾಗಿ ಸುರಿದಂತ ಮಳೆ. ಆ ರಾತ್ರಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆ ಆಗಿದೆ. ಹವಾಮಾನ ಇಲಾಖೆ ವರದಿ ಪ್ರಕಾರ ಈ ಒಂದು ಮಂಗಳೂರು ನಗರ ಭಾಗದಲ್ಲಿ ಒಂದು 110 mm ವರೆಗೂ ಕೂಡ ಮಳೆ ಆಗಿರುವಂಥದ್ದು. ನೀವು ಇಲ್ಲಿ ಒಂದು ಕಾಂಪೌಂಡ್ ವಾಲ್ ಅನ್ನು ಗಮನಿಸಬಹುದು. ಇದು ಒಂದು ಖಾಸಗಿ ಅಪಾರ್ಟ್ಮೆಂಟ್ನ ಕಾಂಪೌಂಡ್ ವಾಲ್. ಅಂದ್ರೆ ಮೇಲ್ಭಾಗದಿಂದ, ಮೇಲಿನ ರಸ್ತೆಯ ಭಾಗದಿಂದ ಹರಿದು ಬಂದಂತ ನೀರು ಭಾರಿ ಫೋರ್ಸಬಲ್ ಆಗಿ ಬಂದಿದೆ. ಈ ಒಂದು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಂತ ಸಂದರ್ಭದಲ್ಲಿ ಆ ಒಂದು ಜಾಗದಲ್ಲಿ, ಈ ಕಾಂಪೌಂಡ್ ವಾಲ್ ಇರುವಂತ ಜಾಗ ನೀವು ನೋಡ್ತಾ ಇದ್ದೀರಿ, ಇದು ತುಂಬಾ ಒಂದು ಸುಮಾರು ಒಂದು 5 ಮೀಟರ್ನಷ್ಟು ದೂರಕ್ಕೆ ಹೋಗಿರುವಂಥದ್ದನ್ನು ಕೂಡ ನೀವು ಗಮನಿಸಬಹುದು. ಒಟ್ಟು ನೀರು ಯಾವ ರೀತಿಯಾಗಿ ಇಲ್ಲಿ ರಭಸವಾಗಿ ಹರಿದು ಬಂದಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಸುತ್ತಮುತ್ತ ಮಣ್ಣು ಶೇಖರಣೆ ಆಗಿರುವಂಥದ್ದು. ಅಂದ್ರೆ ರಸ್ತೆಯಿಂದ ಆ ನೀರು ಹರಿದು ಬಂದಂತ ಸಂದರ್ಭದಲ್ಲಿ ಅದರ ಜೊತೆಗೆ ಬಂದಂತ ಮಣ್ಣೇನಿದೆ, ಮಣ್ಣು ಕೂಡ ಅನೇಕ ಪ್ರದೇಶಗಳಲ್ಲಿ ಶೇಖರಣೆ ಆಗಿದೆ. ಮತ್ತು ಆ ನೀರು ಹರಿದು ಬಂದ ಆ ಭೀಕರತೆ ಹೇಗಿತ್ತಂದ್ರೆ, ಬೇಸ್, ಕಾಂಪೌಂಡ್ ವಾಲ್ ನ ಬೇಸ್ ಏನಿದೆ, ಕಲ್ಲು ಕಟ್ಟಿ ಸಿಮೆಂಟ್ ಎಲ್ಲ ಹಾಕಿ ಅಲ್ಲಿಗೆ ಒಂದು ಕಟ್ಟಿದ್ದಂತಹ ಕಾಂಪೌಂಡ್ ವಾಲ್ ಏನಿದೆ ಅದನ್ನು ಕೂಡ ಛಿದ್ರಗೊಳಿಸಿ ನುಗ್ಗಿರುವಂತದ್ದು. ಒಟ್ಟು ಇಲ್ಲಿ ಇದರಿಂದಾಗಿ ಭಾರಿ ಪ್ರಮಾಣದಲ್ಲಿ ಹಾನಿಯನ್ನ ಕೂಡ ಈ ಭಾಗದ ಜನ ಅನುಭವಿಸಿದ್ದಾರೆ. ಒಟ್ಟು ಅಪಾರ್ಟ್ಮೆಂಟ್ ನ ಸುತ್ತಮುತ್ತ ಅವರ ಬೇಸ್ಮೆಂಟ್ ಅಲ್ಲಿ ಅವರ ವಾಹನಗಳಿತ್ತು, ವಾಹನಗಳಿಗೆ ನೀರು ನುಗ್ಗಿರುವಂತದ್ದು, ಮಣ್ಣು ನುಗ್ಗಿರುವಂತದ್ದು. ಅದರ ಜೊತೆಗೆ ಅವರ ಪವರ್ ಸೆಂಟರ್ಗಳು, ಆ ಇಡೀ ಅಪಾರ್ಟ್ಮೆಂಟ್ ನ ಜನರೇಟರ್ ರೂಮ್ ಆಗಿರ್ಬೋದು, ಮತ್ತೆ ಎಲೆಕ್ಟ್ರಿಕ್ ರೂಮ್ ಗಳಾಗಿರ್ಬೋದು, ಅವುಗಳಿಗೂ ಕೂಡ ಹಾನಿಯಾಗಿರುವಂತದ್ದು. ಅದರ ಜೊತೆಗೆ ಅದರ ಅಪಾರ್ಟ್ಮೆಂಟ್ ನ ಸುತ್ತಮುತ್ತ ಇರುವಂತಹ ಮನೆಗಳು, ಸಾಕಷ್ಟು ಮನೆಗಳಿತ್ತು, ಅವರ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ಗಳು ಮತ್ತು ಮನೆಯ ಒಳಭಾಗಕ್ಕೆ ನೀರು ನುಗ್ಗಿದಂತ ಪರಿಣಾಮವಾಗಿ ಅವರ ಮನೆಯ ವಸ್ತುಗಳಿಗೂ ಕೂಡ ತೀವ್ರ ತರದಲ್ಲಿ ಹಾನಿಯಾಗಿದೆ. ಸದ್ಯಕ್ಕೆ ಮಳೆ ಸ್ವಲ್ಪ ನಿಂತಿರುವಂತಹ ಕಾರಣದಿಂದಾಗಿ ಒಂದಷ್ಟು ಇದು ಕಡಿಮೆ ಆಗಿರುವಂತಹ ಕಾರಣದಿಂದಾಗಿ ಅವರ ಮನೆಗಳನ್ನು ಸ್ವಚ್ಛಗೊಳಿಸುವಂತ ಕೆಲಸಗಳಲ್ಲಿ ಅವರು ನಿರತರಾಗಿದ್ದಾರೆ. ಸ್ವತಃ ಇದಕ್ಕೆ ಪಾಲಿಕೆಯ ಬೇಜವಾಬ್ದಾರಿ ವಿರುದ್ಧ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ನೀರು ಹೋಗ್ಲಿಕ್ಕೆ ಸೂಕ್ತವಾದ ವ್ಯವಸ್ಥೆಗಳಿಲ್ಲ, ಚರಂಡಿಯ ವ್ಯವಸ್ಥೆಗಳಿಲ್ಲ. ಆ ವ್ಯವಸ್ಥೆಗಳೇ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ನೀರು ಆಲ್ಟರ್ನೇಟ್ ಆಗಿ ಬೇರೆ ಬೇರೆ ಭಾಗದಲ್ಲಿ ಏಕಾಏಕಿಗೆ ಹರಿದು ಬರ್ತಾ ಇದೆ. ಅದರ ಜೊತೆಗೆ ನಿರಂತರವಾಗಿ ಮಳೆ ಸುರಿದ್ರೆ ಮಂಗಳೂರು ನಗರ ಭಾಗದಲ್ಲಿ ಇಂತಹ ಸಿಚುವೇಶನ್ ಅನೇಕ ಕಡೆಗಳಲ್ಲಿ ಇರುವಂತದ್ದು. ಅಂದ್ರೆ ಸೂಕ್ತವಾದಂತಹ ಮಳೆ ನೀರು ಹರಿದು ಹೋಗುವ ವ್ಯವಸ್ಥೆಗಳಿಲ್ಲದ ಕಾರಣಕ್ಕಾಗಿ ಈ ರೀತಿಯಾದ ಸಮಸ್ಯೆಗಳು ಸೃಷ್ಟಿಯಾಗಿರುವಂತದ್ದು. ಒಟ್ಟು ಇದು ಮಂಗಳೂರು ನಗರದಲ್ಲಿ ಆ ಒಂದು ಚಂಡಮಾರುತದ ಎಫೆಕ್ಟ್ ನಿಂದ ಸುರಿದಂತಹ ಮಳೆ ಸೃಷ್ಟಿಸಿರುವಂತಹ ಅವಾಂತರ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.